ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಮಂಗಳೂರು ಸೌತೆಕಾಯಿಯಿಂದ ನಾನು ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ. ಈ ಮಂಗಳೂರು ಸೌತೆಕಾಯಿ ಹೆಲ್ತಿಗೆ ತುಂಬ ಒಳ್ಳೆಯದು. ಆಮೇಲೆ ಈ ಸಾಂಬಾರು ನಾನು ದೇವಸ್ಥಾನದಲ್ಲಿ ಮಾಡ್ತಾರಲ್ಲ ಸೇಮ್ ಅದೇ ಸ್ಟೈಲಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಬಿಸಿ ಬಿಸಿ ಅನ್ನಕ್ಕೆ ಸೂಪರಾಗಿರುತ್ತೆ ಅನ್ನ ಸಾಂಬಾರು ಇದು. ಬನ್ನಿ ಆಗಿದ್ದರೆ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಮಂಗಳೂರು ಸೌತೆಕಾಯಿ ಒಂದು ತೊಗೊಂಡಿದ್ದೆ, ಜಾಸ್ತಿ ಆಗಿಬಿಡುತ್ತೆ ಅಂತ ಅರ್ಧ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಅರ್ಧನ ಅದನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ನೋಡಿ ಪೀಸ್ ಮಾಡಿ ಇಟ್ಕೋಬೇಕು. ಇನ್ನು ಒಂದು ಬಟ್ಲು ತೊಗರಿಬೇಳೆ ತೊಗೊಂಡಿದ್ದೀನಿ, ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಇನ್ನು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಒಂದೆರಡು ಮೆಣಸಿನ್ಕಾಯಿ ಒಗ್ಗರಣೆಗೆ. ಇನ್ನು ಮಸಾಲ ಹುರಿದ್ಕೊಳ್ಳೋಕ್ಕೆ 1 ಸ್ಪೂನಷ್ಟು ಕಡಲೆಬೇಳೆ, ಅರ್ಧ ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಧನಿಯಾ ಬೀಜ, 1/4 ಟೀ ಸ್ಪೂನ್ ಜೀರಿಗೆ, ಮೆಂತ್ಯ ಮತ್ತು ಸ್ವಲ್ಪ ಮೆಣಸು, ಕರಿಮೆಣಸು ಇಷ್ಟು ತೊಗೊಂಡಿದ್ದೀನಿ. ಇನ್ನು ಕೊಬ್ಬರಿ ತೊಗೊಂಡಿದ್ದೀನಿ ಹಸಿದು, ಒಣಮೆಣ್ಸಿನ್ಕಾಯಿ ಒಂದು 7ರಿಂದ 8, ಇನ್ನು ಉಪ್ಪು ಮತ್ತು ಬೆಲ್ಲ, ಸ್ವಲ್ಪ ಅರಿಶಿನ, ಇಷ್ಟು ಐಟಮ್ಸ್ ಬೇಕು. ಈಗ ನಾನು ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ನಾನು ಈ ತೊಗರಿಬೇಳೆ ಏನು ತೊಗೊಂಡಿದ್ನಲ್ಲ ಆ ತೊಗರಿಬೇಳೆನ ನೀಟಾಗಿ 1-2 ಸರಿ ವಾಶ್ ಮಾಡ್ಕೊಳ್ಳೋಣ. 1-2 ಸರಿ ವಾಶ್ ಮಾಡಿಕೊಂಡು ಅದನ್ನು ನಾನು 2ರಿಂದ 3 ವಿಜಿಲ್ ಹಾಕ್ಸ್ಕೋಬೇಕು. ಬೇಳೆ ಬೇಗ ಸಾಫ್ಟ್ ಆಗುತ್ತೆ ಅಂತ ನಾನು ಒಂದು ಚಿಟಿಕೆ ಅರಿಶಿನ ಮತ್ತು ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ 2 ವಿಜಿಲ್ ಹಾಕ್ಸ್ತೀನಿ. ಅದು 2 ವಿಜಿಲ್ ಹಾಕೋ ಅಷ್ಟೊತ್ತಿಗೆ ನಾನು ಇನ್ನೊಂದು ಪಾತ್ರೆ ತೊಗೊಂಡು ಅದಕ್ಕೇನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಈ ಸೌತೆಕಾಯಿ, ಮಂಗಳೂರು ಸೌತೆಕಾಯಿ, ಅದನ್ನು ಹಾಕಿಬಿಟ್ಟು ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಇವಾಗ ಇನ್ನೊಂದು ಕಡೆ ಸ್ಟವಲ್ಲಿ ಇಡ್ತೀನಿ ನಾನು. ಇದು ಅಷ್ಟೇ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ ಈ ಸೌತೆಕಾಯಿ. ಒಂದು 5 ನಿಮಿಷ ಆದರೆ ಸಾಕು, ಬೆಂದುಬಿಡುತ್ತೆ ಇದು ಬೇಗನೆ. ಅದು ಬೇಯೋಷ್ಟೊತ್ತಿಗೆ ನಾನು ಮಸಾಲ ರೆಡಿ ಮಾಡ್ಕೊತೀನಿ. ನೋಡಿ, ಒಂದು ಫ್ರೈ ಪ್ಯಾನ್ ಇಟ್ಕೊಂಡ್ಬಿಟ್ಟು ಅದಕ್ಕೆ ನಾವು ಒಂದು ಸ್ವಲ್ಪ 1-2 ಸ್ಪೂನಷ್ಟು ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆಯಲ್ಲೇ ಈ ಮಸಾಲಾನ ಹುರಿದಿಟ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾವೇನು ನೋಡಿ ಎಣ್ಣೆ ಬಿಸಿ ಆಗ್ತಾಯಿದೆ ಅಲ್ವಾ, ಇವಾಗ ಫಸ್ಟ್ ಕಡಲೆಬೇಳೆ ಹಾಕ್ಕೊಳ್ಳೋಣ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಇವೆರಡು ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಆಮೇಲೆ ಇನ್ನು ಮಿಕ್ಕಿದ್ದೆಲ್ಲ ಐಟಮ್ಸು ಧನಿಯಾ ಮತ್ತು ಜೀರಿಗೆ, ಮೆಂತ್ಯ, ಮೆಣಸು ಎಲ್ಲದನ್ನು ಹಾಕ್ಕೊಂಡು ನೀಟಾಗಿ ಕಲರ್ ಚೇಂಜ್ ಆಗೋವರೆಗೂ, ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಕಲರ್ ಚೇಂಜ್ ಆಗಿದೆ. ಆಮೇಲೆ ಇದಕ್ಕೆ ನಾವು ಮೆಣಸಿನ್ಕಾಯಿ ತೊಗೊಂಡಿದ್ವಲ್ವ, ಮೆಣಸಿನ್ಕಾಯಿ ಮತ್ತು ಕೊಬ್ಬರಿ ಹಾಕ್ಬಿಟ್ಟು ನೀಟಾಗಿ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಸಾಕು ನೋಡಿ, ಇಷ್ಟ ಆದರೆ ಸಾಕು. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನೇ ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾಕ್ಬಿಡೋಣ. ಮೆಣಸಿನ್ಕಾಯಿನೂ ರೋಸ್ಟಾಗಿ ಚೆನ್ನಾಗಾಗುತ್ತೆ. ಇದಕ್ಕೆ ನಾನು ಒಂದು 1/4 ಟೀ ಸ್ಪೂನಷ್ಟು ಗಸಗಸೆ ಸೇರಿಸಿಟ್ಟಿದ್ದೀನಿ. ಅದು ತಣ್ಣಗಾಗಕ್ಕೆ ಬಿಡೋಣ. ಅಷ್ಟೊತ್ತಿಗೆ ನೋಡಿ ಈ ಸೌತೆಕಾಯಿನೂ ಒಂದು ಸರಿ ಚೆಕ್ ಮಾಡ್ಕೊಳ್ಳೋಣ ಬೆಂದಿದೆನೋ ಇಲ್ಲ ಅಂತ. ಒಂದು 4ರಿಂದ 5 ನಿಮಿಷ ಇಟ್ಟಿದ್ದೆ ನಾನು. ನೋಡಿ ಹಿಂಗೆ ಈ ಥರ ಚಾಕುಯಿಂದ ನೀಟಾಗಿ ಈ ಥರ ಹಿಂಗೆ ಇಟ್ಬಿಟ್ಟು ನೋಡಿದರೆ ನೀಟಾಗಿ ಅದು ಬೆಂದಿರೋದು ಗೊತ್ತಾಗುತ್ತೆ. ಆಮೇಲೆ ಅದನ್ನು ಒಂದು ಜರಡಿಯಲ್ಲಿ ಬಸಿಬೇಕು, ನೀರೆಲ್ಲ ಸೋರಿಸಿಟ್ಕೋಬೇಕು. ಅಷ್ಟೊತ್ತಿಗೆ ನಾವು ಇದು ತಣ್ಣಗಾಗಿತ್ತಲ್ವ ಮಸಾಲ ಹುರ್ಕೊಂಡಿರೋದು, ಅದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಈ ಥರ ಸ್ವಲ್ಪ ಪೌಡ್ರ್ ಆದಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಫುಲ್ ನೈಸ್ ಆಗಲಿ, ಇದು ನೈಸ್ ಆದಷ್ಟು ಚೆನ್ನಾಗಿ ಬರುತ್ತೆ ಸಾಂಬಾರು. ನೋಡಿ ಇವಾಗ ಬೇಳೆನೂ ನಾನು ಕುಕ್ಕರ್ 2 ವಿಜಿಲ್ ಆಗಿತ್ತಲ್ವ, ಬೇಳೆನೂ ಕರೆಕ್ಟಾಗಿ ಬೆಂದಿದೆ. ನಾನೇನು ಈ ಸೌತೆಕಾಯಿನೂ ನೀರು ಸೋರಾಕಿ ಅದೇ ಪಾತ್ರೆಗೆ ನಾನು ಸೌತೆಕಾಯಿನೂ ಮತ್ತು ಬೇಳೆನೂ ಹಾಕ್ಕೊಂಡು ಇವಾಗ ಸ್ಟವ್ ಮೇಲೆ ಕುದಿಯೋಕೆ ಇಡ್ತೀನಿ. ಇಟ್ಬಿಟ್ಟು ಇದು ಚೆನ್ನಾಗಿ ಇದನ್ನು ಕುದೀತಾ ಇರಲಿ. ಅಷ್ಟೊತ್ತಿಗೆ ನಾನು ಇದೇನು ರುಬ್ಬಿಟ್ಕೊಂಡಿದ್ವಿ ಅಲ್ಲ ಮಸಾಲಾನ, ಈ ಮಸಾಲಾನು ಹಾಕಿಬಿಟ್ಟು ಚೆನ್ನಾಗಿ ನಮಗೆ ನೀರು ಅದು ಅದೇ ಜಾರಿಗೆ ನೀರು ಹಾಕ್ಬಿಟ್ಟು ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಸಾಂಬಾರು ನೋಡಿಕೊಂಡು ಅದಕ್ಕೆ ಅಷ್ಟು ಒಂದು ಅಳತೆಗೆ ನಾವು ನೀರನ್ನ ಹಾಕ್ಕೋಬೇಕು. ನೀರು ಹಾಕಿಬಿಟ್ಟು ಚೆನ್ನಾಗಿದ್ದನ್ನ ಕುದಿಯೋಕ್ಕೆ ಬಿಟ್ಬಿಡೋಣ. ಸಾಂಬಾರನ್ನ ಚೆನ್ನಾಗಿ ಕುದೀಲಿ ಇದು. ಆಮೇಲೆ ನಾವು ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ವಲ್ಲ, ಅದನ್ನು ಹುಳಿ ತೆಗೆದಿಟ್ಕೊಂಡು ಹುಣಸೆ ಹುಳಿ ಮತ್ತು ಉಪ್ಪು ಆಮೇಲೆ ಬೆಲ್ಲ ಎಲ್ಲದನ್ನು ಮಿಕ್ಸ್ ಮಾಡಿಬಿಟ್ಟು ಕುದಿಯೋಕ್ಕೆ ಬಿಡೋಣ. ಹುಳಿನೂ ನಾನು ಸೋಸಿ ಇಟ್ಕೊಂಡಿದ್ದೆ. ಉಪ್ಪು ನೋಡಿ ರುಚಿಗೆ ನೋಡಿಬಿಟ್ಟು ಹಾಕಿ, ಸೌತೆಕಾಯಿಗೂ ಹಾಕ್ಕೊಂಡಿರ್ತೀವಲ್ವ ನೋಡಿಬಿಟ್ಟು ಹಾಕ್ಕೋಬೇಕು. ಇನ್ನು ಬೆಲ್ಲ, ಈ ಸಾಂಬಾರಿಗೆಲ್ಲ ಬೆಲ್ಲ ಸಕ್ಕತ್ತಾಗಿರುತ್ತೆ ಟೇಸ್ಟು. ದೇವಸ್ಥಾನದಲ್ಲೆಲ್ಲ ಸೇಮ್ ಬರುತ್ತಲ್ಲ ಅದೇ ಸ್ಟೈಲಲ್ಲೇ ಬಂದಿದೆ. ಸ್ವಲ್ಪ ಬೆಲ್ಲ ಹಾಕಬೇಕು, ಜಾಸ್ತಿನೇ ಹಾಕಿದ್ದೀನಿ ನಾನು. ಸೇಮ್ ದೇವಸ್ಥಾನದ ಸ್ಟೈಲಲ್ಲೇ ಬಂದಿದೆ ನೋಡಿ. ಸಾಂಬಾರು ಎಲ್ಲ ಚೆನ್ನಾಗಿ ಕುದೀತಾ ಇದೆ. ಇನ್ನು ಲಾಸ್ಟಲ್ಲಿ ಒಂದು ಒಗ್ಗರಣೆ ಕೊಟ್ಬಿಟ್ರೆ ಸೂಪರಾಗಿರೋ ಸಾಂಬಾರು ರೆಡಿಯಾಗುತ್ತೆ. ಒಗ್ಗರಣೆಗೆ 1-2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ, 1 ಸ್ಪೂನ್ ತುಪ್ಪ ಹಾಕಿದ್ದೀನಿ ನಾನು.
ಎಣ್ಣೆ ತುಪ್ಪ ಎಲ್ಲ ಸ್ವಲ್ಪ ಬಿಸಿ ಆದಮೇಲೆ ತುಪ್ಪ ಎಲ್ಲ ಕರಗಿಬಿಟ್ಟು ಬಿಸಿ ಆಗುತ್ತಲ್ವ, ಇವಾಗ ನಾನು ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ. ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಇದು ಸಾಸಿವೆ ಜೀರಿಗೆ ಚಟ್ಪಟ ಅಂತ ಸಿಡಿದ್ಮೇಲೆ ನಾನೇನು ಒಂದೆರಡು ಮೆಣಸಿನ್ಕಾಯಿ ಇಟ್ಕೊಂಡಿದ್ನಲ್ಲ ಅದನ್ನು ಈ ಥರ ಕಟ್ ಮಾಡಿ ಹಾಕಿದ್ದೀನಿ ಮೆಣಸಿನ್ಕಾಯಿನೂ. ಆಮೇಲೆ ಕರಿಬೇವು ಸ್ವಲ್ಪ ಒಂದು ಚಿಟಿಕೆ ಹಿಂಗೆ ಹಾಕಿದರೆ ನೋಡಿ, ಈ ಒಗ್ಗರಣೆ ಏನು ರೆಡಿ ಮಾಡ್ಕೊಂಡಿವಲ್ವ, ಈ ಕುದೀತಾ ಇರೋ ಒಂದು ಸಾಂಬಾರಿಗೆ ಹಾಕಿದರೆ ನಿಜವಾಗ್ಲೂ ಅನ್ನ ಸಾಂಬಾರು ಸೂಪರಾಗಿದೆ ಗೊತ್ತಾ. ಟೇಸ್ಟು ಸಕ್ಕತ್ತಾಗಿ ಬಂದಿದೆ. ಬಿಸಿ ಬಿಸಿ ಆಗಿರೋ ಒಂದು ಅನ್ನಕ್ಕೆ ಈ ಥರ ಸಾಂಬಾರು ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಟೇಸ್ಟು. ತುಂಬ ಚೆನ್ನಾಗಿ ಬಂದಿದೆ. ಸೇಮ್ ದೇವಸ್ಥಾನದ ಸ್ಟೈಲಲ್ಲೇ ಬಂದಿರೋದು ಈ ಸಾಂಬಾರು. ಸಕ್ಕತ್ತಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಯಾವ ಥರ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಸೂಪರಾಗಿ ಬರುತ್ತೆ ಈ ಸಾಂಬಾರು. ಇದೇ ಸ್ಟೈಲಲ್ಲಿ ಮಾಡಿ, ನಿಜವಾಗ್ಲೂ ಚೆನ್ನಾಗಿ ಬಂದಿದೆ, ಸಕ್ಕತ್ತಾಗಿ ಬಂದಿದೆ. ಇದನ್ನು ನಾವು ಇಡ್ಲಿಗೂ ಮಾಡ್ಕೋಬೋದು. ಇಡ್ಲಿಗೂ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕಂತೂ ಸೂಪರಾಗಿ ಬರುತ್ತೆ. ಸೂಪರಾಗಾಗಿದೆ ಸಾರು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ನಿಮಗೂ ಇಷ್ಟ ಆದರೆ ಕಮೆಂಟಲ್ಲಿ ತಿಳಿಸಿ ಯಾವ ಥರ ಬಂದಿದೆ ಅಂತ. ಥ್ಯಾಂಕ್ ಯು.